ನಮ್ಮ ಮೂವಿ ಸ್ಕ್ರಿಪ್ಟ್ ನ ಫಸ್ಟ್ 10 ಪೇಜ್ಗಳನ್ನ ಹೇಗೆ ಬರೀದು ಅಂತ ವಿತ್ ಎಕ್ಸಾಂಪಲ್ ನಮ್ದೇ ಒಂದು ಸ್ಟೋರಿ ಬರೆಯೋಣ. ಸ್ಟ್ರಾಂಗ್ ಓಪನಿಂಗ್ ಸೀನ್ ಅಂದ್ರೆ ನೀವು ಮೂವಿ ಸ್ಟಾರ್ಟ್ ಆದ ಫ್ಯೂ ಸೆಕೆಂಡ್ಸ್ ಅಥವಾ ಫ್ಯೂ ಮಿನಿಟ್ಸ್ ಅಲ್ಲೇ ಒಂದು ಪವರ್ಫುಲ್ ಹುಕ್ ಇರಬೇಕು. ಫಾರ್ ಎಕ್ಸಾಂಪಲ್ ಸರ್ಕ್ಯಾಸ್ಟಿಕ್ ಡೈಲಾಗ್, ಒಂದು ವಿಜುವಲ್ ಸ್ಟನ್ನಿಂಗ್ ಇಮೇಜ್ ಅಥವಾ ಒಂದು ಪವರ್ಫುಲ್ ಆಕ್ಷನ್ ಬ್ಲಾಕ್ ನ ಇಟ್ಟಿರಿ. ಈಗ ನಮ್ಮ ಸ್ಟೋರಿ ಕಡೆ ಬಂದ್ರೆ ಮಧ್ಯರಾತ್ರಿ ಫುಲ್ ಲೇಟ್ ಆಗಿದೆ. ಮನೆ ಅಕ್ಕಪಕ್ಕದವರೆಲ್ಲ ಜೋರಾಗಿ ಸೌಂಡ್ ಬರ್ತಾ ಇದೆ ಅಂತ ಪೊಲೀಸ್ನ ಕರೆಸ್ತಾರೆ. ಪೊಲೀಸರು ಒಂದು ಬಿಲ್ಡಿಂಗ್ ನ ಒಂದು ಮನೆ ಒಳಗೆ ಆ ಡೋರ್ ಹೊಡೆದಿ ಒಳಗೆ ಹೋಗ್ತಾರೆ. ಅಲ್ಲಿ 4 ಜನ, ಒಂದು ಹುಡುಗ ಹುಡುಗಿ, ಅವ್ರಿಗೆ ಫುಲ್ ಗಾಯ ಆಗಿರುತ್ತೆ. ಅವ್ರ ಮೇಲೆ ಯಾರೋ ಹಲ್ಲೆ ಮಾಡಿ ಕೊಲೆ ಮಾಡಿರೋ ತರ ಕಾಣ್ತಾ ಇರುತ್ತೆ. ಅವರು ಸತ್ತೋಗಿದ್ದಾರೆ. ಇನ್ನ ಇಬ್ರು ಅಷ್ಟೇ, ಅವ್ರ ಮೈ ತುಂಬಾ ಗಾಯ ಆಗಿದೆ. ಅವ್ರು ಇವಾಗ ಅನ್ಕಾನ್ಶಿಯಸ್ ಆಗಿದ್ದಾರೆ, ಅದೇ ಅವರು ಉಸಿರಾಡ್ತಿದ್ದಾರೆ. ಪೊಲೀಸ್ ಅವ್ರಿಬ್ರನ್ನ ಅರ್ಜೆಂಟ್ ಆಗಿ ಹಾಸ್ಪಿಟಲ್ ಹಾಕ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಆಡಿಯನ್ಸ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ತರನೋ ಅಥವಾ ಶಾಕಿಂಗ್ ರಿಯಾಕ್ಷನ್ ಆಸೆ ತರಬೇಕು. ಇದು ಸ್ಟ್ರಾಂಗ್ ಓಪನಿಂಗ್ ಸೀನ್. ಅದಾದ್ಮೇಲೆ ಬರೋದು ಪ್ರೊಟಗನಿಸ್ಟ್. ಪ್ರೊಟಗನಿಸ್ಟ್ ಅಲ್ಲಿ ನೀವು ಮೇನ್ ಲೀಡರು, ಅವರ ಕ್ಯಾರೆಕ್ಟರ್ಗೆ ಅವರ ಪರ್ಸನಾಲಿಟಿ ಏನು, ಅವ್ರ ಆಸೆಗಳೇನು, ಇದೆಲ್ಲ ಹೇಳ್ಬೇಕು. ಆಡಿಯನ್ಸ್ ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ಬೇಕಲ್ವಾ. ಅದಕ್ಕೆ ನಾವು ನಮ್ ಸ್ಟೋರಿಲಿ ಏನ್ ಮಾಡೋಣ ಅಂದ್ರೆ, ಆ ಕ್ಯಾರೆಕ್ಟರ್ನ ಮನೆ ಅಕ್ಕಪಕ್ಕ ವಿಚಾರಿಸೋಣ. ಆಗ ಮನೆ ಅಕ್ಕಪಕ್ಕದವ್ರು ಹೇಳ್ತಾರೆ, ಈ ಮನೆಯಲ್ಲಿ ಇಬ್ರು ಇರ್ತಾರೆ, ತೇಜಸ್ ಮತ್ತೆ ಪ್ರಿಯಾ ಅಂತ. ಇಬ್ರು ಚೆನ್ನಾಗಿರ್ತಾರೆ, ಇಬ್ರಲ್ಲೂ ಅಂತ ಸಮಸ್ಯೆ ಏನಿಲ್ಲ, ಇಬ್ರು ಕೆಲ್ಸ ಹೋಗಿ ಬರ್ತಾರೆ ದಿನ ಅಂತ ಹೇಳ್ತಾರೆ. ಹೀಗೆ ನಾವು ಪ್ರೊಟಗನಿಸ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಎಸ್ಟಾಬ್ಲಿಷಿಂಗ್ ದ ವರ್ಲ್ಡ್ ಅಂಡ್ ಸೆಟ್ಟಿಂಗ್ ಅಂದ್ರೆ ನಿಮ್ ಕತೆ ಯಾವ ಜಾಗದಲ್ಲಿ ನಡೆಯುತ್ತೆ, ಯಾವ ಟೈಮ್ ಲೈನ್ ಅಲ್ಲಿ ನಡೆಯುತ್ತೆ ಅಂತ. ನಮ್ ಸ್ಟೋರಿ ಒಂದು ಲೇಔಟ್, ಆ ಲೇಔಟ್ ಇನ್ನ ಅಷ್ಟು ಇಂಪ್ರೂವ್ ಆಗಿಲ್ಲ. ಇವ್ರ ಮನೆ ಅಕ್ಕಪಕ್ಕ ಮನೆಗಳಿದೆ, ಅದು ಸ್ವಲ್ಪ ದೂರ ದೂರ ಇದೆ. ಟೈಮು ಮಧ್ಯರಾತ್ರಿ. ನಮ್ಮ ಕತೆ ಒಂದು 11 ಗಂಟೆ ರಾತ್ರಿಯಿಂದ ಬೆಳಗ್ಗೆ ಒಂದು 3-3:15 ಈ ಟೈಮಲ್ಲಿ ನಡೀತಾ ಇದೆ. ಡಿಫೈನ್ ಜಾನರ್ ಅಂಡ್ ಟೋನ್ ಅಂದ್ರೆ ನಿಮ್ ಸ್ಟೋರಿ ಯಾವ ಜನರ್ ಇದೆ, ಒಂದು ಮಿಸ್ಟ್ರಿನೋ ಇಲ್ಲ ರಾಮ್ ಕಾಮೋ ಅಥವಾ ಕಾಮಿಡಿನೋ, ಈ ತರ ಫಸ್ಟ್ ಹೇಳಿದ್ರೆ ಆಡಿಯನ್ಸ್ ಒಂದು ಔಟ್ಲೈನ್ ನ ಮಾಡ್ಕೊಂತಾರೆ, ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಬಹುದು ಅಂತ. ನಮ್ ಸ್ಟೋರಿನ ಮಿಸ್ಟ್ರಿ ಅಂಡ್ ಸಸ್ಪೆನ್ಸ್ ಆಗಿ ಮಾಡ್ಕೊಳ್ಳೋಣ. ಶೋ ದ ಸ್ಟೇಟಸ್ ಕ್ಯೂ ಅಂದ್ರೆ ನಮ್ ಹೀರೋಗೆ ಈ ಇನ್ಸಿಡೆಂಟ್ ಹಾಕ್ ಮುಂಚೆ ಅವನ ನಾರ್ಮಲ್ ಆರ್ಡಿನರಿ ಲೈಫ್, ಡೈಲಿ ಲೈಫ್ ಅಂತ ತೋರಿಸ್ಬೇಕು. ಅವಾಗ ಅವನ ಲೈಫ್ ಸ್ಟೈಲ್ ಇಷ್ಟ ಆದ್ರೆ ಆಡಿಯನ್ಸ್ಗೆ ಎಮೋಷನಲಿ ಕನೆಕ್ಟ್ ಆಗ್ತಾರೆ ಅವನ ಜರ್ನಿಲಿ. ಆಗ ಈ ಇನ್ಸಿಡೆಂಟ್ ಆದಾಗ ಏನ್ ಕಳ್ಕೊಂಡ ಅವನು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಏನಕ್ಕೋಸ್ಕರ ಫೈಟ್ ಮಾಡ್ಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಗುತ್ತೆ. ನಮ್ ಸ್ಟೋರಿಲಿ ತೇಜಸ್ ಮತ್ತೆ ಪ್ರಿಯಾ ಅಂತ ಇದ್ರಲ್ಲ, ಅವರ ಲೈಫ್ ಸ್ಟೈಲ್ ಈ ದಿನ ಹೆಂಗ್ ಘಟನೆ ನಡೆದಿದೆ, ಈ ದಿನದ ಬೆಳಗ್ಗೆಯಿಂದ ಕತೆ ಹೇಳೋಣ. ಏನಂದ್ರೆ ಆ ದಿನ ಪ್ರಿಯಾದು ಬರ್ತಡೇ ಇರುತ್ತೆ. ಅದಕ್ಕೆ ತೇಜಸ್ ಮತ್ತೆ ಪ್ರಿಯಾ ಬೆಳಗ್ಗೆ ಚರ್ಚ್ಗೆ ಹೋಗ್ತಾರೆ, ಹಾಗೆ ಶಾಪಿಂಗ್ ಮಾಡ್ತಾರೆ. ಮತ್ತೆ ಮನೆ ವಾಪಸ್ ಬರೋಷ್ಟರಲ್ಲಿ ತೇಜಸ್ ಅವನ ಫ್ರೆಂಡ್ ಆನಂದ್ ಹೇಳಿ ಬರ್ಡೇ ಸೆಲೆಬ್ರೇಷನ್ ಅರೇಂಜ್ ಮಾಡಕ್ಕೆ ಹೇಳಿರ್ತಾನೆ. ಇವ್ರು ಬರೋಷ್ಟರಲ್ಲಿ ಆನಂದ್ ಮತ್ತೆ ಅವ್ರ ವೈಫ್ ರಮ್ಯಾ ಎಲ್ಲ ರೆಡಿ ಮಾಡಿರ್ತಾರೆ. ಇವ್ರು ಹೋದ್ಮೇಲೆ ಕೇಕ್ ಕಟಿಂಗ್ ಮಾಡಿ ಹಾಗೆ ಡಿನ್ನರ್ ನ ಮುಗಿಸಿ, ಅದಾದ್ಮೇಲೆ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ತಾ ಚಿಲ್ ಮಾಡ್ತಾ ಇರ್ತಾರೆ. ಅದಾದ ಸ್ವಲ್ಪ ಹೊತ್ತಲ್ಲೇ ರಮ್ಯಾ ಮತ್ತೆ ಆನಂದ್ ಮನೆಗೆ ಓಡ ಅಂತ ಅನ್ಕೊಂಡು ಆಚೆ ಬರ್ತಾರೆ. ಅಷ್ಟರಲ್ಲಿ ಮಳೆ ಫುಲ್ ಜೋರಾಗಿ ಬರ್ತಾ ಇರುತ್ತೆ. ಅದಕ್ಕೆ ತೇಜಸ್ ಮತ್ತೆ ಪ್ರಿಯಾ ಹೇಳ್ತಾರೆ, ಇಲ್ಲೇ ಸ್ಟೇ ಆಗಿ ಬೆಳಗ್ಗೆ ಹೊರಡಿ ಅಂತ. ಅದಕ್ಕೆ ಆನಂದ್ ಮತ್ತೆ ರಮ್ಯಾ ಕೂಡ ಒಪ್ಕೊಂತಾರೆ, ಅವ್ರ ಮೇಲೆ ಸ್ಟೇನು ಆಗ್ತಾರೆ. ಆದ್ರೆ ಅವತ್ ರಾತ್ರಿ ಅವ್ರ 4 ಜನಕ್ಕೂ ನಿದ್ದೆ ಬರ್ತಾ ಇರಲ್ಲ. ಅದಕ್ಕೆ ಒಂದು ಗೇಮ್ ಮಾಡೋಣ ಅಂತ ಶುರು ಮಾಡ್ತಾರೆ. ಆ ಗೇಮ್ ಹೆಸರು ಏನಂತ ರಮ್ಯಾ ಹೇಳ್ತಾಳೆ. ಆ ಗೇಮ್ ಹೆಸರು ಡೇರ್ ಫಾರ್ ಯುವರ್ ವಿಶ್. ಡೇರ್ ಫಾರ್ ಯುವರ್ ವಿಶ್ ಗೇಮ್ ಅಲ್ಲಿ ನೀವು ಆಡ್ಬೇಕು ಅಂದ್ರೆ ನಿಮ್ ಮನೇಲಿ ಯಾವ್ದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಥವಾ ಡಿವೈಸ್ ಗಳೆಲ್ಲ ಆನ್ ಆಗಿರ್ಬಾರ್ದು, ಎಲ್ಲ ಆಫ್ ಆಗಿರ್ಬೇಕು. ಮನೆ ಫುಲ್ಲು ಕತ್ಲಾಗಿರ್ಬೇಕು. ನೀವು ಇದನ್ನ ಹೇಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮನೆಯ ಒಂದು ಮಿರರ್ ಮುಂದೆ ಹೋಗಿ ನಿಮ್ಗೆ ಏನ್ ಬೇಕು ಅನ್ಸುತ್ತೆ ಅದ್ರ ಬಗ್ಗೆ ಒಂದು ವಿಶ್ ಮಾಡ್ಬೇಕು. ಆ ವಿಶ್ ನ ಮಾಡ್ಕೊಂಡು ಆದ್ಮೇಲೆ ಈ ಗೇಮ್ ನ ಕರೆಕ್ಟ್ ಆಗಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಮನೆ ಹಾಲ್ ಇದೆ ಗೊತ್ತಾ, ಹಾಲಿಗೆ ಬಂದು ನಿಂತ್ಕೊಬೇಕು. ಅಲ್ಲಿ ಒಂದು ಮ್ಯಾಚ್ ಬಾಕ್ಸ್ ತಗೊಂಡು ಮ್ಯಾಚ್ ಬಾಕ್ಸ್ ನ ಸ್ಟಿಕ್ ಮಾಡ್ಬೇಕು. ಆವಾಗ ಫೈರ್ ಏನಾದ್ರು 15 ಸೆಕೆಂಡ್ ಮೇಲೆ ಇದೆ ಅಂದ್ರೆ ಅವಾಗ ನೀವು ಮನೇಲಿ ಪೊಸೆಷನ್ ಎನರ್ಜಿ ಬಂದಿದೆ ಅಂತ. ಈ ಗೇಮ್ ನ ಕರೆಕ್ಟ್ ಆಗಿ ರಾತ್ರಿ 12 ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕು. ಮತ್ತೆ ಅಲ್ಲಿಂದ 3 ಗಂಟೆ ಕರೆಕ್ಟ್ ಆಗಿ ಎಂಡ್ ಮಾಡ್ಬೇಕು. ನೀವು ಆ ದೆವ್ವ ಇಂದ ತಪ್ಪಿಸ್ಕೊಂತ ಇರ್ಬೇಕು. ಒಂದ್ ರೂಮ್ ಇಂದ ಒಂದ್ ರೂಮು ಆ ದೆವ್ವದ ಕಣ್ ತಪ್ಪಿಸಿ 3 ಗಂಟೆ ತನಕ ಆಟ ಆಡಿದ್ರೆ 3 ಗಂಟೆಗೆ ಆ ದೆವ್ವ ವಾಪಸ್ ಹೋಗ್ಬೇಕು. ವಾಪಸ್ ಹೋಗ್ಬೇಕಾದ್ರೆ ಆ ಇವಿಲ್ ಎನರ್ಜಿ ನೀವ್ ವಿಶ್ ಮಾಡಿದ್ದ ಒಂದು ಗಿಫ್ಟ್ ನ ಕೊಟ್ಟೋಗುತ್ತೆ. ಇದು ಗೇಮ್ ಅಂತ ರಮ್ಯಾ ಹೇಳ್ತಾಳೆ. ಆಗ ತೇಜಸ್ ಮತ್ತೆ ಆನಂದ್ ಹಾಗೆ ಪ್ರಿಯಾಗೆಲ್ಲ ತರ ಸಿಲ್ಲಿ ಅನ್ಸುತ್ತೆ, ಹಾಗೆ ಸುಮ್ನೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಟ್ರೈ ಕೂಡ ಮಾಡ್ತಾರೆ. ಆಟ ಸ್ಟಾರ್ಟಿಂಗ್ ಅಲ್ಲಿ ಆ ರೂಲ್ಸ್ ಕರೆಕ್ಟ್ ಫಾಲೋ ಮಾಡ್ತಾರೆ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಹೊತ್ತಲ್ಲಿ ಆ ದೆವ್ವನ ಫೀಲ್ ಆಗ್ತಾ ಇರ್ತಾರೆ ಅವರು. ಅದ್ರ ಪ್ರೆಸೆನ್ಸ್ ಇದೆ ಮನೆ ಅಂತ ಅವ್ರಿಗೂ ಗೊತ್ತಾಗುತ್ತೆ. ಮನೆಯಲ್ಲಿ ಅಲ್ಲಿಂದ ಇಲ್ಲಿಗೆ ಕತ್ಲಲ್ಲಿ ತಪ್ಪಿಸ್ಕೊಂತ ಇರ್ತಾರೆ. ಕ್ರಿಯೇಟ್ ಕಾನ್ಫ್ಲಿಕ್ಟ್ ಅಂಡ್ ಸ್ಟ್ರೈಕ್ಸ್ ಅಂದ್ರೆ ಇಲ್ಲಿ ಇರೋದು ಆರ್ಡಿನರಿ ಲೈಫ್ ಏನಿತ್ತು ಅದು ಬ್ರೇಕ್ ಆಗುತ್ತೆ. ಅವನ್ಗೆ ಪ್ರಾಬ್ಲಮ್ಗಳು ಬರ್ತಾ ಹೋಗುತ್ತೆ, ಇರೋ ಪ್ರಾಬ್ಲಮ್ಗಳೆಲ್ಲ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಈಗ ಅವನು ಅದನ್ನೆಲ್ಲ ಓವರ್ಕಮ್ ಮಾಡಿ ಆಚೆ ಬರಬೇಕು. ಇದು ಕಾನ್ಫ್ಲಿಕ್ಟ್ ಮತ್ತೆ ಸ್ಟ್ರೈಕ್ಸ್. ನಮ್ ಸ್ಟೋರಿಲಿ ಏನು ಇವಿಲ್ ಎನರ್ಜಿ ಇದ್ರಿಗೊಬ್ಬರಿಗೆ ಅಟ್ಯಾಕ್ಸಿತ್ತು, ಇವಾಗ ಅದು ಅಗ್ರೆಸಿವ್ ಆಗಿ ಅರೆಗೆಂಟ್ ಆಗಿ ಆ 4 ಜನ ಮೇಲೆ ಅಟ್ಯಾಕ್ ಮಾಡುತ್ತೆ. ಅವರ ಬಾಡಿ ಒಳಗೆ ಸೇರ್ಕೊಳ್ಳಕ್ಕೆ ಟ್ರೈ ಮಾಡುತ್ತೆ. ಹಾಗೆ ಅವ್ರಿಗೆ ತುಂಬಾ ಹೊಡೆದಿ ಎಲ್ಲ ಎದುರಿಸಿ ಭಯ ಪಡಿಸುತ್ತೆ. ಆ ದಿನ ಎಕ್ಸ್ಟ್ರೀಮ್ ಹೋಗಿ
ಆಲ್ಮೋಸ್ಟ್ ಸಾಯಿಸೋ ರೇಂಜಿಗೆ ಹೋಗಿರುತ್ತೆ. ಹಿಂಟ್ ಥೀಮ್ ಅಂದ್ರೆ ನಿಮ್ ಮೂವಿಲಿ ಸೆಂಟ್ರಲ್ ಐಡಿಯಾ ಏನಿದೆ, ನಿಮ್ ಸ್ಟೋರಿಲಿ ಎಲ್ಲ ಆಡ್ ಮಾಡಿದ್ದೀರಾ, ಅದು ಏನ್ ಆಡ್ ಮಾಡಿದ್ದೀರಾ ಅನ್ನೋದು, ಬಿಟ್ರಾಯಲ್, ಲಾಸ್, ಲವ್, ಏನ್ ಐಡಿಯಾ ಅಂತ. ಈಗ ನಮ್ ಸ್ಟೋರಿಯಲ್ಲಿ ಬಂದ್ರೆ ಅದೊಂದು ಹಾರರ್ ಅಂಡ್ ಎಸ್ಕೇಪ್ ದ ಮೇಜ್. ಇದು ಈ ಥೀಮ್ ಅಲ್ಲಿ ಕತೆ ನಡೆಯುತ್ತೆ. ಪ್ರೆಸೆಂಟ್ ದ ಇನ್ಸಿಡೆಂಟ್. ಇಲ್ಲಿ ಹೀರೋ ಲೈಫ್ ಅಲ್ಲಿ ಏನು ಕಾನ್ಫ್ಲಿಕ್ಟ್ ಆಗಿದೆ, ಏನ್ ಪ್ರಾಬ್ಲಮ್ ಎಂಟರ್ ಆಗಿದೆ, ಈಗ ಅದಕ್ಕೆ ಅವನು ಫೇಸ್ ಮಾಡ್ಬೇಕಲ್ವಾ, ಅದಕ್ಕೆ ನಾವು ಪ್ಲಾಟ್ಗೆ ಎಂಟರ್ ಆಗ್ತೀವಿ. ಅದನ್ನ ಫೇಸ್ ಮಾಡಿ, ಫೈಟ್ ಮಾಡಿ, ಅದನ್ನ ದಾಟಿ ಅವನೀಗ ಆಚೆ ಬರ್ಬೇಕು. ನಮ್ ಸ್ಟೋರಿ ದೆವ್ವ ಎಲ್ರ ಮೇಲೆ ಅಟ್ಯಾಕ್ ಮಾಡಿ ಎಲ್ಲಾರನ್ನು ಸಾಯಿಸಿ ನಮ್ಮ ಸ್ಪಿರಿಟ್ನು ಅದ್ರ ಜೊತೆ ತಗೊಂಡೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದೆ. ಈಗ ಹೀರೋ ಅವನಿಗೋಸ್ಕರ ಹೋರಾಡ್ಬೇಕು, ಹಾಗೆ ಅವರ ವೈಫ್ಗೋಸ್ಕರ ಹೋರಾಡ್ಬೇಕು. ಹೇಗಾದ್ರೂ ಮಾಡಿ ಅವನು ಆ ದೆವ್ವನ ತಡಿಬೇಕು. ಅದಾದ್ಮೇಲೆ ಈಗ ನಾವು ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿರ್ತೀವಿ, ಅವನ ಫ್ರೆಂಡ್ ಆನಂದ್ ಮತ್ತೆ ರಮ್ಯಾ ಹೇಗೆ ಸತ್ರು, ಅವ್ರು ಹೇಗೆ ಬದುಕಿದ್ರು, ಇವಾಗ ತೇಜಸ್ ಮತ್ತೆ ಪ್ರಿಯ ಹಾಸ್ಪಿಟಲ್ ಹೋಗಿದ್ರಲ್ಲ ಅವ್ರೇನಾದ್ರು. ಇದು ಇನ್ಸಿಡೆಂಟ್. ಎಫಿಷಿಯಂಟ್ ಸ್ಟೋರಿ ಟೆಲ್ಲಿಂಗ್ ಅಂದ್ರೆ ನಾವು ಇಷ್ಟು ಏನು ಡಿಸ್ಕಸ್ ಮಾಡಿದ್ವಿ, ಇದು ಬರೀ ಎಕ್ಸ್ಪೋಸಿಷನ್ ಅಷ್ಟೇ. ಇದು ವರ್ಲ್ಡ್ ಬಿಲ್ಡಿಂಗ್ ಆಗಿ ನೀವು ಜಾಸ್ತಿ ಟೈಮ್ ತಗೊಳ್ಳೇಬಾರ್ದು. ಆದಷ್ಟು ಬೇಗ ಸಬ್ಜೆಕ್ಟ್ ಏನಂತ ಹೇಳಿ ಪ್ಲಾಟ್ಗೆ ಎಂಟರ್ ಆಗಿ. ಇದೇ ತರ ಫಿಲ್ಮ್ ಮೇಕಿಂಗ್ ಬಗ್ಗೆ ತಿಳ್ಕೊಬೇಕು ಅಂತಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.